ಇವತ್ತು ನಾವು ಮಾಡಕತ್ತೀವಿ ಕೋಸಂಬರಿ ಉತ್ತರ ಕರ್ನಾಟಕ ಸ್ಟೈಲ್ದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲಿ ನಾವು ಫಸ್ಟಿಗೆ ಒಂದು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಟೊಮೊಟೊ, ಆಮೇಲೆ ಗಜ್ಜರಿ, ಆಮೇಲೆ ಒಂದು ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟು, ಜೀರಿಗೆ, ಸ್ವಲ್ಪ ಉಪ್ಪು, ಎಲ್ಲ 5-6 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗ್ತದೆ ನೋಡಿರಿ. ಈಗ ಒಂದು ಬೊಗಣಿ ಇಟ್ಕೊಂಡಿನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ. ಅದಾದ್ಮೇಲೆ 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳಕತ್ತೀನಿ. ಅದಾದ್ಮೇಲೆ ಫಸ್ಟ್ ಏನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳಕತ್ತೀನಿ. ಇದನ್ನ ಒಗ್ಗರಣೆ ಕೊಡ್ಲಾರ್ದು ಮಾಡ್ಬೋದು, ಬಟ್ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಚಲೋ ಕೊಡ್ತದೆ ಅಂತ 100 ಜನಕ್ಕೆ ಆಗಷ್ಟು ಮಾಡತ್ತೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಾಗಿ ಬೇಕು ಅಷ್ಟು ಕ್ವಾಂಟಿಟಿಯಾಗಿ ಮಾಡ್ಕೊರಿ. ಉಳ್ಳಾಗಡ್ಡಿ ಮೆಲ್ಟ್ ಆಗಬೇಕು ಅಂದರೆ 1-2 ನಿಮಿಷ ಫ್ರೈ ಮಾಡಬೇಕು. ಅದಾದ್ಮೇಲೆ ಏನಂತಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಸ್ವಲ್ಪ ಅದನ್ನು ಘಾಟ್ ಹೋಗೋವರೆಗೂ ಎಣ್ಣೆಗೆ ಹಂಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫುಲ್ ಲೋ ಫ್ಲೇಮ್ನಾಗ ಮಾಡ್ಬೇಕ್ರಿ ಇದನ್ನು. ಅದಾದ್ಮೇಲೆ ಸೌತೆಕಾಯಿ ಹಾಕ್ಕೊರಿ. ಸೌತೆಕಾಯಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಬೇಕ್ರಿ. ಫುಲ್ ಲೋ ಫ್ಲೇಮ್ನಾಗ ಇಡ್ರಿ. ಮತ್ತು ಇದ್ರಾಗ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗ್ಬಾರ್ದು. ಎಣ್ಣೆಗೆ ಕಂಪ್ಲೀಟ್ ಅದ್ರಾಗ ಫ್ರೈ ಆಗಬೇಕು. ಹಂಗೆ 1-2 ನಿಮಿಷ ಫ್ರೈ ಆಗಕ್ಕೆ ಬಿಡ್ರಿ. ಆಮೇಲೆ ಹಂಗೂ ಫ್ರೈ ಆಗಲಿಲ್ಲ ಅಂತಂದ್ರೆ ಮ್ಯಾಲೆ ಒಂದು ಪ್ಲೇಟ್ ಕವರ್ ಮಾಡಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊರಿ. ಅದಾದ್ಮೇಲೆ ಏನೈತಲ್ರಿ ಟೊಮೊಟೊ ಮತ್ತು ಗಜ್ಜರಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೊಳಕತ್ತೀನಿ ರೀ. ಇವೂ ಅಷ್ಟೇ ರೀ, ಇವು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಏನೈತಲ್ಲ ಯಾವುದೇ ರೀತಿ ನೀರು ಸೇರ್ಸಕ್ಕೆ ಹೋಗಬಾರ್ದು. ಇನ್ನೊಂದು ಸತಿ ಹೇಳಕತ್ತೀನಿ, ಫುಲ್ ಎಣ್ಣೆಗೆ ಫ್ರೈ ಆಗಬೇಕು. ಅಷ್ಟೇನು ಸಾಫ್ಟ್ ಆಗೋದೇನು ಬೇಡ, ಮೀಡಿಯಮ್ ಆಗಿ ಸಾಫ್ಟ್ ಆದರೆ ಸಾಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ನಿಮಿಷ ಇಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳಕತ್ತೀನಿ ರೀ. ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋರಿ. ಉಪ್ಪಿನ ನೀರೇ ಬಿಡ್ತದ್ರಿ, ಯಾವುದೇ ರೀತಿ ನೀರು ಸೇರಿಸೋದು ಬೇಡ. ಮತ್ತು ಇನ್ನೊಂದು ಸತಿ ಹೇಳಕತ್ತೀನಿ, ಕಂಪ್ಲೀಟ್ ಇದು ಎಣ್ಣೆಗೆ ಫ್ರೈ ಆಗಬೇಕು. ಅದಾದ್ಮೇಲೆ 1-2 ನಿಮಿಷವರೆಗೂ ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೊರಿ, ಅಂದರೆ ಜಲ್ದಿ ಫ್ರೈ ಆಗ್ತಾವೆ, ಸಾಫ್ಟೂ ಆಗ್ತಾವೆ. ಆಮೇಲೆ 1 ಕಪ್ ಆಗಷ್ಟು ಮೊಸರು ತೊಗೊಂಡಿನ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಗ್ಗರಣೆ ಏನು ಕಂಪ್ಲೀಟಾಗಿ ಸಾಫ್ಟ್ ಆಗಿರ್ತದಲ್ಲ, 1-2 ನಿಮಿಷ ಆದಮೇಲೆ ಆಫ್ ಮಾಡಿರಿ. ಅದು ಸ್ವಲ್ಪ ಆರಬೇಕ್ರಿ ಒಗ್ಗರಣೆ, ಯಾಕಂದ್ರೆ ಮೊಸರು ಹೊಡೆದೋಗ್ತದೆ. ಅದಾದ್ಮೇಲೆ ಮಿಕ್ಸ್ ಮಾಡ್ಕೊರಿ. ಈಗ ರೆಡಿ ಆಯ್ತು ನೋಡಿರಿ ಉತ್ತರ ಕರ್ನಾಟಕ ಸ್ಟೈಲ್ದು ಕೋಸಂಬರಿ. ಇದು ರೊಟ್ಯಾಗ, ಚಪಾತಿಯಾಗ, ಅನ್ನದಾಗ ಫೇಮಸ್ ಆಗ್ತದೆ. ಇದೇ ರೀತಿ ಈಸಿ ರೆಸಿಪೀಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿರಿ. ರೆಸಿಪಿ ಹೆಂಗೆ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಡೇ ಸಿಗ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.